ದರ್ಶನ್ ನಟನೆಯ ಜೊತೆಗೆ ಸಾಮಾಜಿಕ ಚಟುವಟಿಕೆಯನ್ನು ಕೂಡ ನಡೆಸುತ್ತಿದ್ದಾರೆ ಅಂತ ಹೇಳಿ ಇಲ್ಲಿ ಅವರ ಆಸ್ತಿ ಪಾಸ್ತಿ ವಿವರವನ್ನು ಉಲ್ಲೇಖ ಮಾಡೋದರ ಜೊತೆಗೆ ದರ್ಶನ್ ಜಾಮೀನು ಅರ್ಜಿಯಲ್ಲಿ ಸಾಕ್ಷ್ಯವನ್ನ ಉಲ್ಲೇಖಿಸಿದ ವಕೀಲರು ದರ್ಶನ್ ವಿರುದ್ಧ ಪೊಲೀಸರು ಸಂಗ್ರಹಿಸಿದ ಸಾಕ್ಷ್ಯಗಳ ಬಗ್ಗೆ ಉಲ್ಲೇಖ ಆಗಿದೆ. ಒಟ್ಟು 6 ಸಾಕ್ಷ್ಯಗಳನ್ನು ಉಲ್ಲೇಖಿಸಿದ್ದಾರೆ ದರ್ಶನ್ ಪರ ವಕೀಲರು. ದರ್ಶನ್ ವಿರುದ್ಧ ಈ ಸಾಕ್ಷ್ಯಾಧಾರಗಳನ್ನು ಬಳಸಿದ್ದಾರೆಂದು ವಾದ. ಟಿವಿ9ನಲ್ಲಿ ದರ್ಶನ್ ಬೇಲ್ ಅರ್ಜಿಯ ಎಕ್ಸ್ಕ್ಲೂಸಿವ್ ಮಾಹಿತಿ. ರೇಣುಕಾಸ್ವಾಮಿ ಜೀವ ತೆಗೆಯುವ ಉದ್ದೇಶವಿದೆ ಎಂದಿದ್ದಾರೆ. ಆದರೆ ಅದಲ್ಲ, ಘಟನೆಯ ದಿನದ ಶೂ ಬಟ್ಟೆಗಳನ್ನು ವಶಕ್ಕೆ ಪಡೆದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಮುಖ ಅಂಶಗಳನ್ನು ಉಲ್ಲೇಖ ಮಾಡುವುದರ ಜೊತೆಗೆ ದರ್ಶನ್ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪಾತ್ರದಾರರಲ್ಲ ಅಂತ ಹೇಳಿ ಇಲ್ಲಿ ದರ್ಶನ್ ಪರ ವಕೀಲರು ವಾದಿಸಿರುವಂತಹ ಮಾಹಿತಿ ಸಿಗ್ತಾ ಇದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ದರ್ಶನ್ಗೆ ಸಂಬಂಧಪಟ್ಟಂತೆ ವಕೀಲರು ಉಲ್ಲೇಖ ಮಾಡಿರುವಂತಹ ಒಂದಷ್ಟು ಅಂಶಗಳು ನಿಜಕ್ಕೂ ಕೂಡ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇದೆ. ಯಾಕಂದ್ರೆ ದರ್ಶನ್ ಇಲ್ಲಿ ಮುಗ್ಧ ಅನ್ನೋ ರೀತಿಯಲ್ಲಿ ವಕೀಲರ ವಾದ ಬಿಂಬಿಸ್ತಾ ಇದೆ. ಏನೆಲ್ಲ ಪ್ರಮುಖ ವಿಚಾರಗಳು ಉಲ್ಲೇಖ ಆಗಿದೆ ಅಂತ ವಾದದ ಸಂದರ್ಭದಲ್ಲಿ? ಮಧುಶ್ರೀ, ಈಗಾಗಲೇ ದರ್ಶನ್ ಬೇಲ್ ವಿಚಾರಕ್ಕೆ ಇವತ್ತು ಈಗ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ಇವತ್ತು ಕೋರ್ಟ್ನಲ್ಲಿ ನಡೆಯುತ್ತೆ. ಮುಖ್ಯವಾಗಿ ಈಗಾಗಲೇ ದರ್ಶನ್ ಅರೆಸ್ಟ್ ಆಗಿ 100 ದಿನ ಕಳೆದಾಗಿದೆ. ಜೊತೆಗೆ ಬಳ್ಳಾರಿ ಜೈಲಿಗೆ ಹೋಗಿ 30 ದಿನ ಆಗಿದೆ. ಇನ್ನು ಅವನು ಕೂಡ ಜೈಲಿಗೆ ಹೋಗಿ ಹತ್ತತ್ರ 100 ದಿನ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಅವರು ಚಾರ್ಜ್ ಶೀಟ್ ಅನ್ನು ದಾಖಲು ಮಾಡಿದ ನಂತರ ದರ್ಶನ್ ಮೊದಲನೇ ಬಾರಿಗೆ ಈಗ ಬೇಲ್ ಅಪ್ಲಿಕೇಶನ್ ಮೂವ್ ಮಾಡಿದ್ರು. ಅದು ಇವತ್ತು ಮ್ಯಾಟ್ರು ಬರ್ತಾ ಇದೆ, ಕೋರ್ಟ್ನಲ್ಲಿ ಮ್ಯಾಟ್ರು ಬರ್ತಾ ಇದೆ. ಮುಖ್ಯವಾಗಿ ದರ್ಶನ್ ಹೇಳುವಂಥ, ಅವರ ಪರ ಹೇಳುವಂಥದ್ದು ಮುಖ್ಯವಾಗಿ ಆತ ಹೇಳುವಂಥದ್ದು, ನಾನು ಎಲ್ಲೆಲ್ಲಿ ಆಸ್ತಿ ಇದೆ, ನನ್ನ ಆಸ್ತಿ ಎಲ್ಲೆಲ್ಲಿದೆ ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಅದು ರಾಜರಾಜೇಶ್ವರಿ ನಗರ ಇರ್ಬೋದು, ಮಲ್ಲತ್ತಳ್ಳಿ ಮನೆ ಇರ್ಬೋದು, ಜೊತೆಗೆ ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಆಸ್ತಿ ಇದೆ ಅನ್ನೋದನ್ನು ಮೆನ್ಷನ್ ಮಾಡಿದ್ದಾರೆ. ಜೊತೆಗೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ, ಅದಕ್ಕೆ ನಾನು ಸರಿಯಾಗಿ ಆದಾಯ ತೆರಿಗೆಗೆ ನಾನು ಪಾವತಿ ಮಾಡ್ತಾ ಇದ್ದೀನಿ, ಎಲ್ಲೂ ಕೂಡ ಮಿಕ್ಸ್ ಮಾಡ್ತಾ ಇದ್ದಂಗೆ ಅನ್ನೋ ರೀತಿಯಲ್ಲಿ ಆ ಒಂದು ಅಪ್ಲಿಕೇಶನ್ಸ್ ಅಲ್ಲಿ ಇದೆ. ಇದಲ್ದಲೆ ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏನು 6 ಚಾರ್ಜಸ್ ಅನ್ನು ಕೂಡ ಈ ಒಂದು ಚಾರ್ಜ್ ಶೀಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದಕ್ಕೆ ದರ್ಶನ್ ಅಲ್ಲಿ ಸಂಬಂಧಪಟ್ಟಂತ ಆತನ ಪರ ವಕೀಲರು ಈಗಾಗಲೇ ಕೋರ್ಟ್ನಲ್ಲಿ ವಾದ ಮಾಡೋಕ್ಕೆ ಎಲ್ಲ ರೀತಿಯ ತಯಾರಿ ಮಾಡ್ಕೊಂಡಿದ್ದಾರೆ. ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳು ದರ್ಶನ್ ವಿರುದ್ಧ ಇಲ್ಲ, ಆತನನ್ನ ಬೇಕು ಅಂತಾನೆ ಫಿಕ್ಸ್ ಮಾಡ್ತಾ ಇದ್ದಾರೆ ಪೊಲೀಸರು ಅನ್ನೋದು ಅವರ ಒಂದು ವಾದ ಆಗಿದೆ. ಅದರಲ್ಲಿ ಈಗಾಗಲೇ ರೇಣುಕಾಸ್ವಾಮಿ ಕೊಲೆಗೂ ದರ್ಶನ್ಗೂ ಸಂಬಂಧವೇ ಇಲ್ಲ. ಮುಖ್ಯವಾಗಿ ಏನೇನು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ, ಅದು ಟೆಕ್ನಿಕಲ್ ಎವಿಡೆನ್ಸ್ ಇರ್ಬೋದು ಅಥವಾ ಐ ವಿಟ್ನೆಸ್ ಇರ್ಬೋದು, ಎಲ್ಲವೂ ಕೂಡ ಯಾವುದಕ್ಕೂ ಕೂಡ ಸಂಬಂಧ ಇಲ್ಲ. ಜೊತೆಗೆ ಆತನ ಮೊಬೈಲ್ನಲ್ಲಿ ರಿಟ್ರೀವ್ ಆಗಿರೋದು, ಮೆಸೇಜ್ ಕಾಲ್ ಹೋಗಿರೋದು, ಇನ್ಕಮಿಂಗ್ ಔಟ್ಕಮಿಂಗ್ ಅದು ರೆಗ್ಯುಲರು. ಆತನ ಸ್ನೇಹಿತರಿಗೆ ಪ್ರತಿ ಸರಿ ಮಾಡುವಂತೆ ಈಗ ಅವಾಗಲೂ ಕೊಲೆ ಹಿಂದಿನ ದಿನ ಮತ್ತು ಕೊಲೆಯ ನಂತರ ದಿನಗಳಲ್ಲೂ ಕೂಡ ರೆಗ್ಯುಲರ್ ಆಗಿ ಮಾಡಿದ್ದಾರೆ. ಅದಲ್ಲದೆ ಕೂಡ ಏನು ರೇಣುಕಾಸ್ವಾಮಿಗೆ ಪೋಸ್ಟ್ ಮಾರ್ಟಮ್ ಮಾಡಿದಾರಲ್ಲ, 2.5 ಇಂಟು 1 ಸೆಂಟಿಮೀಟರ್ ಒಂದು ತಲೆಗೆ ಆಳವಾದ ಗಾಯ ಬಿಟ್ಟರೆ ಇನ್ನು ಉಳಿದಿದ್ದೆಲ್ಲ ಸಣ್ಣ ಪುಟ್ಟ ಗಾಯಗಳಿದೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲೂ ಕೂಡ ಆತ ಸಾವಿಗೆ ಕಾರಣವೇನು, ಜೊತೆಗೆ ಎಷ್ಟೊತ್ತಿಗೆ ಸತ್ತ ಅನ್ನೋದು ಕೂಡ ಕ್ಲಾರಿಟಿ ಇಲ್ಲ. ಜೊತೆಗೆ ಏನೇನು ಈಗಾಗಲೇ ಎವಿಡೆನ್ಸ್ ಕೊಟ್ಟಿದ್ದಾರೆ, ಸಾಕ್ಷಿಗಳು ಕೊಟ್ಟಿದ್ದಾರೆ, ಅದ್ಯಾವುದೂ ಕೂಡ ಸರಿಯಾಗಿ ಕ್ಲಾರಿಟಿ ಇಲ್ಲ ಅನ್ನೋ ಒಂದು ವಾದವನ್ನು ಮಂಡಿಸೋಕ್ಕೆ ಈಗಾಗಲೇ ಆತನ ಪರ ವಕೀಲರು ಇದ್ದಾರೆ. ಜೊತೆಗೆ ಏನು ಕಲೆಕ್ಟ್ ಮಾಡ್ಕೊಂಡು ಆತನ ಶೂಸ್ ಇರ್ಬೋದು, ಬಟ್ಟೆ ಇರ್ಬೋದು, ಅವೆಲ್ಲವೂ ಕೂಡ ಯಾವುದೇ ರೀತಿಯ ಸರಿಯಾಗಿ ಅಂದರೆ ಅದಕ್ಕೆ ಈ ಪ್ರಕರಣಕ್ಕೂ ದರ್ಶನ್ಗೂ ಸಂಬಂಧ ಇಲ್ಲ ರೀತಿಯಲ್ಲಿ ಕೂಡ ಈಗ ವಾದನ ಮಂಡನೆಗೂ ಕೂಡ ಅವರು ಕೂಡ ಇದ್ದಾರೆ. ಆದರೆ ಪೊಲೀಸರು ದರ್ಶನ್ಗೆ ಈ ಪ್ರಕರಣದಲ್ಲಿ ಎಷ್ಟು ಮಟ್ಟಿಗೆ ಇಂಪಾರ್ಟೆಂಟು, ಆತನ ವಿರುದ್ಧ ಸಾಕ್ಷಿಗಳನ್ನ ಕಲೆ ಹಾಕಿ ಈಗಾಗಲೇ ನ್ಯಾಯಾಲಯಕ್ಕೆ ಸಲ್ಲಿಸ್ತಿದ್ದಾರೆ. ಅದು ಟೆಕ್ನಿಕಲ್ ಎವಿಡೆನ್ಸ್ ಇರ್ಬೋದು, ಐ ವಿಟ್ನೆಸ್ ಇರ್ಬೋದು, 164 ಸ್ಟೇಟ್ಮೆಂಟ್ ಇರ್ಬೋದು. ಈಗಾಗಲೇ ಸಾಕಷ್ಟು ಆತನ ಅಲ್ಲಿದ್ದ ರೇಣುಕಾಸ್ವಾಮಿಗೆ ಹೊಡೆದಿರುವಂಥದ್ದು ಎಲ್ಲವೂ ಕೂಡ ಆ ಸ್ಪಾಟಲ್ಲಿ ಇದ್ದಿದ್ದು, ನಂತರ ದುಡ್ಡನ್ನು ಕೂಡ ಕೊಟ್ಟಿರುವಂಥದ್ದು, ಸರೆಂಡರ್ ಮಾಡಿಸಿರೋದು, ಎಲ್ಲ ಇದರಲ್ಲೂ ಕೂಡ ದರ್ಶನ್ನ ಪಾತ್ರ ಇರುವುದ್ರ ಬಗ್ಗೆ ಕಂಪ್ಲೀಟ್ ಆಗಿ ಉಲ್ಲೇಖವನ್ನು ಚಾರ್ಜ್ ಶೀಟಲ್ಲಿ ಪೊಲೀಸರು ಮಾಡಿದ್ರು. ಈಗ ದರ್ಶನ್ ಏನೇನು ಉಲ್ಲೇಖ ಮಾಡಿದ್ರು ಅದು ವಿರುದ್ಧವಾಗಿ ದರ್ಶನ್ ಪರ ವಕೀಲರು ಈಗ ಕೋರ್ಟ್ನಲ್ಲಿ ಅವರು ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳು ಕೊಟ್ಟಿದ್ದಾರೆ, ಅವೆಲ್ಲವೂ ಕೂಡ ಈ ಒಂದು ಸಂದರ್ಭದಲ್ಲಿ ದರ್ಶನ್ ಪಾತ್ರ ಇಲ್ಲ ಅಂತ ಕೂಡ ಅವರು ಕೂಡ ವಾದ ಮಂಡನೆ ಮಾಡೋಕ್ಕೆ ಈಗ ಎಲ್ಲ ರೀತಿಯ ತಯಾರಿ ಮಾಡ್ಕೊಂಡಿದ್ದಾರೆ. ಮಧುಶ್ರೀ, ಧನ್ಯವಾದ ಕಿರಣ್ ತಮ್ಮೆಲ್ಲ ಮಾಹಿತಿಗಾಗಿ.